ಹೊಸನಿಲ್ಲ ಅಲ್ಲ, ಮುಂಚೆನೇ ಇತ್ತು ಅದು, ಸ್ವಲ್ಪ ಬದಲಿ ಮಾಡಿದ್ವಿ ಅಷ್ಟೇ. ಮತ್ತೆ ಪ್ರಾರಂಭ ಮಾಡಿದ್ದೀವಿ, ಯಾಕಂದರೆ ಭಾಳಷ್ಟು ಕಡೆ ಹೋಗ್ಲಿಕ್ಕಾಗಲ್ಲ ರಸ್ತೆ ಮೂಲಕ. ಸೊ ಹೆಚ್ಚು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು. ಸೊ ಅದು ಪಕ್ಷದ ಕಾರ್ಯಕ್ರಮ ಇರ್ಬೋದು, ಅಥವಾ ಇಲಾಖೆ ಇರ್ಬೋದು, ಅಥವಾ ಖಾಸಗಿ ಇರ್ಬೋದು. ಸೊ ಇದೊಂದು ಎಲ್ಲ ಕಡೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಅದನ್ನು ಉಪಯೋಗ ಮಾಡ್ತಾಯಿದ್ವಿ ಅಷ್ಟೇ. ಮುಂದಿನ ವಿಧಾನಸಭೆ ಚುನಾವಣೆಗೆ ಸಂಘಟನೆ ಅದಿದೆ. ಲಾಸ್ಟ್ ಟೈಮ್ ಕೂಡ ಇತ್ತಲ್ಲ, ಲಾಸ್ಟ್ ಟೈಮ್ ಕೂಡ ನಾವು ಹೆಲಿಕಾಪ್ಟ್ರಲ್ಲಿ ಪ್ರಚಾರ ಮಾಡಿದ್ದೀವಿ. ಅದಕ್ಕಿಂತ 13ರಲ್ಲಿ ಕೂಡ ಹೆಲಿಕಾಪ್ಟ್ರಲ್ಲಿ ಕೂಡ ಮಾಡಿದ್ದೀವಿ, ಈಗ ಕೂಡ ಮಾಡ್ತೀವಿ. ಅದರಲ್ಲಿ ಏನೋ ಹೊಸದೇನಿಲ್ಲ. ಡಬಲ್ ಇಂಜಿನ್ ಇರೋದು ಅದೇ ಮಂತ್ರಿಗಳಿಗೆ ಕಡ್ಡಾಯವಾಗಿದೆ. ಮಂತ್ರಿಗಳು ಡಬಲ್ ಇಂಜಿನಲ್ಲಿ ಆಡಬೇಕು ಕಡ್ಡಾಯವಾಗಿದೆ. ಹೀಗಾಗಿ ಸಿಂಗಲ್ ಇಂಜಿನಲ್ಲಿ ಓಡಾಡಲಿಕ್ಕೆ ಅವಕಾಶ ಇಲ್ಲ. ಶುಭಾರಂಭನ ಸರ್ ಇವತ್ತು ಮಂದಿ ಫಸ್ಟು ಊರಿಗೆ ಹೋಗ್ತಾ ಇದ್ದೀವಿ ನಾವು. ಆದರೂ ಸ್ವಾಮೀಜಿಯವ್ರು 2 ಸ್ವಾಮೀಜಿಯವರಿಗೆ ರಸ್ತೆಗಳನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ. ಅದ್ರ ಪೂಜೆ ಮಾಡಬೇಕಂತ ಅವರು ಕೂಡ ಇನ್ವೈಟ್ ಮಾಡಿದ್ರು. ಎಲ್ಲ ಶಾಸಕರು ಕೂಡ ಬೆಂಗಳೂರಿಂದ ಬಂದು ಪೂಜೆಯನ್ನು ನೆರವೇರಿಸ್ತೀವಿ ಅಷ್ಟೇ. ಬಿಹಾರ್ ವಿಧಾನಸಭಾ ಚುನಾವಣೆ ಫಲಿತಾಂಶ ಸಿದ್ದರಾಮಯ್ಯನವ್ರನ್ನ ಮತ್ತಷ್ಟು ಗಟ್ಟಿ ಮಾಡಿತು ಅನ್ನೋ ಚರ್ಚೆ ನಡೀತಾ ಇದೆ. ಇಲ್ಲ, ಗಟ್ಟಿ ಮಾಡೋ ಪ್ರಶ್ನೆ ಎಲ್ಲ ಗಟ್ಟಿ ಇದ್ದಾರೆ ಸಿದ್ದರಾಮಯ್ಯವರು, ಅದೇನು ಪ್ರಶ್ನೆ ಇಲ್ಲ. ಸೊ ಅದೊಂದು ನಮಗೆಲ್ಲ ಕಾಂಗ್ರೆಸ್ಗಿರ ಪಾಠ ಅದು. ಅದನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು ನಾವು. ಎಲ್ಲಿ ಲೋಪದೋಷಿದೆ ಅದನ್ನ ಕರ್ನಾಟಕದಲ್ಲಿ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನಾವು. ಮತ್ತು ಮತ ಡಿಲೀಟ್ ಮಾಡಿದ್ರು, ಅದೇ ಸೋಲಿಗೆ ಕಾರಣ ಆಯಿತು ಅಂತ ಇದ್ದೇ ಇದೆ. ಅದನ್ನು ಕೂಡ ಮೊದಲಿಂದ ಆರೋಪ ಮಾಡೇ ಮಾಡ್ತಿದ್ದಾರೆ. ಅದಕ್ಕೂ ಚುನಾವಣಾ ಆಯೋಗ ಅದಕ್ಕೆ ಉತ್ತರ ಕೊಡಬೇಕು ಸಮರ್ಥವಾಗಿ. ಏನು ಕೇಳಿದ್ದಾರೆ ಕಾಂಗ್ರೆಸ್ನವರು, ಅದಕ್ಕೆ ಉತ್ತರ ಕೊಟ್ಟರೆ ಸರಿ ಹೋಗ್ತದೆ ಅಷ್ಟೇ. ನೀವು ಮೊದಲಿಂದ ಅಹಿಂದ ಸಂಘಟನೆಯನ್ನು ಮಾಡಬೇಕು, ಅಹಿಂದ ಎಲ್ಲ ಮತಗಳು ಒಗ್ಗೂಡಿದರೆ ಯಾವುದೇ ಚುನಾವಣೆ ಗೆಲ್ಲಬಹುದು ಅಂತ ಮಾತುಗಳನ್ನ ಹೇಳ್ತಾ ಇದ್ವಿ. ಕರ್ನಾಟಕದಲ್ಲೂ ಅದೇ ಪ್ರಯೋಗ ಮಾಡಬೇಕಂತೀರಿ? ಅಲ್ಲ, ಬಿಹಾರ್ ಚುನಾವಣೆಗೆ ಕರ್ನಾಟಕ ಹೋಲಿಸಲಿಕ್ಕೆ ಆಗೋಲ್ಲ. ಇದು ಬೇರೆ, ಇಲ್ಲಿ ಮನಸ್ಥಿತಿಗಳು, ಇಲ್ಲಿ ಹೊಂದಾಣಿಕೆ ಬೇರೆ ಇದೆ. ಸೊ ಅಲ್ಲಿ ಸೋತಿದ್ದೀವಿ ಅಂತ ಇಲ್ಲಿ ಸೋಲಿಕ್ಕೆ ಆಗೋಲ್ಲ. ಡಿಫ್ರೆಂಟ್ ಆಗಿದೆ ಇದು ಈ ಸ್ಟೇಟು. ಅಹಿಂದ ಸಂಘಟನೆಯ ದೃಷ್ಟಿಯಿಂದ ಕರೆಕ್ಟ್. ಇಲ್ಲಿ ಅಹಿಂದಾಗೆ ಹೆಚ್ಚು ಮಹತ್ವ. ಬಿಹಾರದಲ್ಲಿ ಕೂಡಿಸ್ಲಿಕ್ಕಾಗಿಲ್ಲ. ಮುಂದೆ ಬಿಹಾರ್ನಲ್ಲಿ ಎಲ್ಲನೂ ಒಗ್ಗೂಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇಲ್ಲಿ ಅಹಿಂದ ಒಗ್ಗೂಡಿಸ್ಲಿಕ್ಕೆ ಅವಕಾಶಗಳಿದೆ ಕರ್ನಾಟಕದಲ್ಲಿ. ಅಂತ ಮಾಡೋಣ ಮುಂದಿನ ದಿನ. ಒಂದು ವೇಳೆ CM ಬದಲಾವಣೆ ಆದರೆ ಅಹಿಂದದವರಿಗೆ ಅಥವಾ ದಲಿತರಿಗೆ ಸ್ಥಾನ ಕೊಡಬೇಕು ಅನ್ನೋದೊಂದು ಆಗ್ರಹ ಸರ್. ಇಲ್ಲ, ಅದ್ಯಾವುದು ಈಗ ಚರ್ಚೆನೇ ಇಲ್ಲ. CM ಅವರು ಇದ್ದಾರೆ, ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಇನ್ನು ಹೇಳಿದ ಮ್ಯಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರು ಹೇಳಿದಾರಲ್ಲ, CM ಅವ್ರು ನಾನೇ ಇರ್ತಾರಂತ. ಇನ್ನು ಬದಲಾವಣೆ ಮಾಡೋರು ಯಾರು? ಅವರೇ ಹೇಳಿದಾರಲ್ಲ. ಅದು ಗೊತ್ತಿಲ್ಲ, ಅದು ವರಿಷ್ಠರೇ ತೀರ್ಮಾನ ಮಾಡಬೇಕು. ಇಲ್ಲ, ಡೆಲ್ಲಿಗೆ ಹೋಗ್ತಾನೆ ಇರ್ತೀವಿ. ಮಂತ್ರಿಗಳು ನಮ್ಮ ಕೆಲಸ ಇರ್ತಾವೆ, ಅದಕ್ಕೂ ಏನು ಸಂಬಂಧ ಇಲ್ಲ, ಹೋಗ್ತಾನೆ ಇರ್ತೀವಿ. ನಮ್ಮ ಜೋಡಿ ಯಾಕೆ ಮಾಡ್ತಾರೆ? ರೀಶಫಲ್ ಮಾಡ್ಲಿಕ್ಕೆ ನಾವು ಅಧ್ಯಕ್ಷರಲ್ಲ, CM ಅಲ್ಲ. ಅವ್ರು ಮಾಡ್ಕೋತಾರೆ, ಅವ್ರು ಕರೀತಾರೆ, ಅವ್ರು ಮಾಡ್ಕೋತಾರೆ. ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸಂಪುಟ ಪುನಾರಚನೆ ಆದರೆ ವಾಲ್ಮೀಕಿ ಸಮುದಾಯಕ್ಕೆ ಏನೋ 2 ಸ್ಥಾನ ಹೇಳಿದ ಕೊಡಬೇಕಂತ ಹೇಳಿದ್ವಿ. ಈಗೂ ಕೂಡ ಒತ್ತಾಯ ಮಾಡ್ತೀವಿ, 2 ಅಂತ ಕೊಡಲೇಬೇಕು. ಯಾಕಂದರೆ ನಮ್ಮ ಸಮುದಾಯದ ಅದು ಪಾಲಿತ್ತು. ಈಗ ಅವ್ರಿಗೆ ಕೊಟ್ಟರೆ ಒಳ್ಳೇದಾಗ್ತದೆ. ಮತ್ತೊಂದೆಡೆ 14 ಶಾಸಕರ ಮಧ್ಯೆ ಫೈಟ್ ಇದೆ ಸರ್ ವಾಲ್ಮೀಕಿ ಸಮುದಾಯ. ಅದು ನೋಡೋಣ, ಅದು ಯಾರಿಗೆ ಕೊಡೋದು ಬಿಡೋದು ಅದು ವರಿಷ್ಠ ತೀರ್ಮಾನ ಮಾಡ್ತಾರೆ. ನಾವು ಡಿಮಾಂಡ್ ಮಾಡೋರು ಅಷ್ಟೇ, ಸಮುದಾಯ ಕೊಡಿ ಅಂತ ಅಷ್ಟೇ. ಅದು ಬಿಟ್ಟೇನಿಲ್ಲ. ಓಕೆ ಸರ್. ಚರ್ಚೆ ಮಾಡಿರ್ಬೋದು. ಇದೇ ಬಿಹಾರ್ ಚುನಾವಣೆ ಇರ್ಬೋದು. ಇಷ್ಟಾಂತರ ಆಗ್ಲಿಕ್ಕೆ ಏನಂತ ಚರ್ಚೆ ಯಾಕೆ ಆಗಲೇಬೇಕಲ್ಲ. ಬರೀ ಗೆದ್ದ ಚರ್ಚೆ ಆಗಬಾರ್ದು, ಸೋತಲ್ಲಿ ಕೂಡ ಚರ್ಚೆ ಯಾಕೆ ಸೋತೀವಿ ಅಂತ ಅದು ಭಾಳ ಮುಖ್ಯ. ಸಾಕಷ್ಟು ಹಿನ್ನಡೆ ಆಗಿದೆ ಸರ್. ಆಗಿದೆ, ಅದೇ ಅದರಲ್ಲಿ ಒಪ್ಕೊಳ್ಳೇಬೇಕು. ಆಗಿದ್ದೆ ಅಂತ ಎಲ್ಲರಿಗೂ ನಮ್ಮ ಮುಂದಿದೆ. ಅದು ಯಾಕಾಗಿದೆ ಅನ್ನೋದನ್ನು ಚರ್ಚೆ ಆಗಬೇಕಾದ್ರೆ. ಬಿಹಾರದಲ್ಲಿ ಗ್ಯಾರಂಟಿ ಕೈ ಇರಲಿಲ್ಲ. ಇಲ್ಲ, ಅಲ್ಲಿ ಗ್ಯಾರಂಟಿ ಇಲ್ಲೇ ಇಲ್ಲ. ನಮ್ಮ ಸರ್ಕಾರ ಇಲ್ಲವೇ ಇಲ್ಲ. ಸರ್ಕಾರ ಅವ್ರದ್ದಿತ್ತು, ಅವ್ರು ಗ್ಯಾರಂಟಿ ಘೋಷಣೆ ಮಾಡಿದ್ರು, ಜಾರಿ ಕೂಡ ಮಾಡಿದ್ರು. ಹೀಗಾಗಿ ಅವರು ಸಕ್ಸಸ್ ಆಗಿದ್ದಾರೆ. ನೋಡೋಣ, ಅದು ವರಿಷ್ಠ ತೀರ್ಮಾನ ಮಾಡ್ಬೇಕು. ಅದನ್ನ ಏನು ಮುಂದುವರಿಸ್ತಾರ, ಏನು ಮಾಡ್ತಾರಂತ ಕಾದ್ ನೋಡೋಣ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಏನಿಲ್ಲ. ಎಲ್ಲ ಕಡೆ ಕೂತಾರ, ಅದು ಎಲ್ಲ ಕಡೆ ಹಾಗೆ ಆಗ್ತದೆ. ಇಲ್ಲ, ಅದ್ರ ಬಗ್ಗೆ ಈಗ ಏನು ಹೇಳಕ್ಕಾಗಲ್ಲ ಈಗ.